ನಾನು ಇಷ್ಟು ಕ್ರೌಡಲ್ಲಿ ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ಬಂದಿರೋ ಲೈಫಲ್ಲಿ. ಬಾಯ್ ಫ್ರೆಂಡ್ ಅಲ್ಲ, ಫಿಯಾನ್ಸೆ. ಫೈನಲ್ RCB ಟಿಕೆಟ್ಸು. ಎಂತ ಎಂಟಿ ಏನು ಕಾಣಿಸ್ದೇವಣಿಗೆ ಸ್ಟೇಡಿಯಂ ಮಾತ್ರ. ನಾನು ನಮ್ರತಾಗಿ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಜಂಪ್ ಮಾಡ್ರಿ. ಅದೇ ನಾ ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದಿರೋದು. ಶೇಕ್ ಆಗ್ತಾ ಇದೆ. ಶೇಕ್ ಆಗ್ತಿದೆ ಏನಕ್ಕೆ? ಕ್ರೌಡ್ ಹಿಂದಗಡೆ ಹೆಂಗಿದೆ ಅಂತ. ಸೋ ಹ್ಯಾಪಿ. ಹೌದಾ? ವಾ ಕಪ್ಪು ತಗೊಂಡೇ ಬರ್ತೀನಿ ಬೆಂಗಳೂರಿಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನನ್ನ ತಮ್ಮನೇಲಿ ನೋಡಿರ್ತಾರೆ. ಸೊ ಇವತ್ತು ನಾನು ನಮ್ರತಾಗಿ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸರ್ಪ್ರೈಸ್ ಅಂತಂದ್ರೆ ನಾನು ಅಹಮದಾಬಾದ್ಗೆ ಇವತ್ತು RCB ಮತ್ತೆ GT ಮ್ಯಾಚ್ ಇದೆ. ಸೊ ಅದು ನೋಡೋದಕ್ಕೆ ನಾನು ಅಹಮದಾಬಾದ್ ಹೋಗ್ತಿದ್ದೀವಿ. ಅದು ಅವಳಿಗೆ ಗೊತ್ತಿಲ್ಲ. ನಾನು ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಆಂಟಿ ಹಿಂಗೆ ಹೋಗ್ತೀವಿ ಕರ್ಕೊಂಡು ಅಂತ ಹೇಳಿದೆ. ಅವ್ರ ಅಮ್ಮ ಓಕೆ ಅಂತ ಒಪ್ಕೊಂಡಿದ್ದಾರೆ. ಸೊ ಅವಳಿಗೇನು ಹೇಳಕ್ ಹೋಗ್ಬಿಡಿ, ಇಲ್ಲಿ ಬಂದಾದ್ಮೇಲೆ ಅವಳ ಡೇಟಾ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಅವಳಿಗೇನು ಹೇಳಕ್ ಹೋಗ್ಬಿಡಿ ಆಂಟಿ, ಅವಳನ್ನ ಬಂದಿ ಅಷ್ಟೇ ಹಿಂಗೆ ಅಂಕಲ್ನ ಡ್ರಾಪ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಅವ್ರ ಅಮ್ಮಂಗೆ ಮಾತ್ರ ಗೊತ್ತು, ಅವ್ರ ಅಮ್ಮಂಗೆ ಮತ್ತು ಅವ್ರ ಅಪ್ಪಂಗೆಲ್ಲ ಗೊತ್ತು, ಬಟ್ ನಮ್ರತಾಗ ಗೊತ್ತಿಲ್ಲ ಈ ಮ್ಯಾಟರು. ಸೊ ಬರಲಿ, ಒಂದು ಒಳ್ಳೆ ಸರ್ಪ್ರೈಸ್ ಇರುತ್ತೆ. ನಾನು, ನಮ್ರತಾ ಆ್ಯಂಡ್ ನಮ್ಮ ಬುಲೆಟ್ ಟೀಮಿಂದ ಒಬ್ರು ಬರ್ತಿದ್ದಾರೆ. ಸೊ ಅವರು ನಾವು 3 ಜನ ಹೋಗ್ತಿದ್ವಿ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಇದು RCB ಫೈನಲ್ ಮ್ಯಾಚ್ ಕೂಡ ಸಕ್ಕದಾಗಿರುತ್ತೆ. ಸೊ ಐ ಹೋಪ್ RCB ಗೆಲ್ಲೇಬೇಕು. ಈ ಸರ್ಪ್ರೈಸು ಅವಳು ಹೆಂಗೆ ಅವ್ರು ರಿಯಾಕ್ಟ್ ಮಾಡ್ತಾಳೆ ಆ್ಯಂಡ್ ಅದನ್ನು ಕೇಳಿದ ತಕ್ಷಣ ಅವಳು ಯಾವ ಥರ ಖುಷಿ ಪಡ್ತಾಳೆ ಅದನ್ನು ನೋಡ್ಬೇಕು ನಾನು. ಆ್ಯಂಡ್ ಐ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ. ಫ್ಲೈಟ್ ಟಿಕೆಟ್ಸು ಪ್ರತಿಯೊಂದು ಅಲ್ಲಿ ಮ್ಯಾಚ್ ಟಿಕೆಟ್ಸು ಪ್ರತಿಯೊಂದು ಬುಕ್ ಆಗಿಬಿಟ್ಟಿದೆ. ಬರ್ತಿದ್ದಾರೆ. ಸೊ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡಿಕೊಂಡು ಅವ್ರ ಅಪ್ಪನ ಡ್ರಾಪ್ ಮಾಡೋದಕ್ಕೆ ಏರ್ಪೋರ್ಟ್ಗೆ ಹೋಗಬೇಕು. ಬನ್ನಿ ಲೆಟ್ಸ್ ಗೋ. ನಿಮಗೂ ಕೂಡ ಒಂದು ಬಿಗ್ ಸರ್ಪ್ರೈಸ್ ಇದೆ, ಅದನ್ನ ಲಾಸ್ಟ್ ಹೋಗಿ ನೋಡ್ತಾ ಇರಿ. ಸೊ ನಮ್ರತಾಗ ಒಂದು ಸರ್ಪ್ರೈಸ್ ಇದೆ ಆ್ಯಂಡ್ ನಿಮಗೂ ಒಂದು ಸರ್ಪ್ರೈಸ್ ಇದೆ. ಸೊ ಲಾಸ್ಟ್ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಗೈಸ್, ನಮ್ಮ ಹುಡುಗಿ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೀನಿ ಇವಾಗ. ಹೋಗೋಣ ಗೈಸ್. ನಮ್ರತೆ ಇವಾಗ ಆ ಕಾರಿಂದ ಈ ಕಾರಿಗೆ ಬರ್ತಿದ್ದಾರೆ. ಬಟ್ ನಾನು ಎಲ್ಲಿ ಹೋಗ್ತೀನಿ ಅವ್ರಿಗೆ ಗೊತ್ತಿಲ್ಲ, ಬರೀ ಡ್ರಾಪ್ ಮಾಡ್ತೀವಿ ಅಂತ ಮಾತ್ರ ಅವ್ರಿಗೆ ಗೊತ್ತು. ಹಾಯ್ ನಮ್ರತಾ, ಹೇಗಿದ್ಯಾ? 1 ದಿವಸ 2 ದಿವಸ ಆಯ್ತು ನೀನು ನೋಡಿ. 2 ದಿವಸ ಆಯ್ತು ನೀನು ನೋಡಿ. ಆಯ್ತು, ಥ್ಯಾಂಕ್ ಯು. ಡಿಫ್ರೆಂಟ್ ಆಗಿದೆ. ಇವಾಗ ಅಪ್ಪ ಮನೆ ಹೋಗ್ತಾವೆ, ನಿಂಗೆ ಬೇಜಾರಾಗ್ತಿಲ್ವಾ? ವಾಪಸ್ ಹೋಗ್ತೀರಲ್ಲ? 2-3 months ಬರ್ತಾರಲ್ಲ, ಸೊ ಖುಷಿ ಆಗ್ತಿದೆ. ಹೌದಾ? ಖುಷಿ ಆಗ್ತಿದ್ಯಾ? ಅಂದ್ರೆ ಬೇಜಾರೇನಾಗ್ತಿಲ್ಲ. ಬೇರೆ ಮೊದ್ಲೆಲ್ಲ 1 year ಇಯರ್ಲಿ ಒನ್ಸ್ ಬರ್ತಿದ್ರಲ್ಲ, ಆ ಥರ ಬೇಜಾರಾಗ್ತಿತ್ತು. ಅಯ್ಯೋ ಹುಷಾರು, ಫೋನ್ ಬಿಟ್ಕೊಂಡ್ಬಿಟ್ಟಿದ್ದೀರಾ. ಸೊ ಗೈಸ್, ಇವಾಗ ಅವ್ರ ಡ್ಯಾಡಿ ಫ್ಲೈಟ್ ಇರೋದು 9, ಅದು 10 ಗಂಟೆಗಲ್ಲ? 10 ಗಂಟೆಗೆ ಅವ್ರ ಡ್ಯಾಡಿ ಫ್ಲೈಟ್ ಇರೋದು. ಬಟ್ ನಾವು ಸ್ವಲ್ಪ ಬೇಗ ಹೋಗ್ತಿದ್ದೀವಿ, ಹೋಗ್ಬಿಟ್ಟು ಬರೋಣ ಅಂತ. ಬನ್ನಿ ಲೆಟ್ಸ್ ಗೋ. ಫಾಸ್ಟ್ ಆಗಿ ಬಂದೆ ಗೊತ್ತಾ ನೀನು? ಅಯ್ಯೋ ಇನ್ನೇನು, ಮತ್ತೆ ನೀವು ಬೇರೆ ವೆಯ್ಟ್ ಮಾಡ್ತೀರ ನಂಗೋಸ್ಕರ. ಆಮೇಲೆ ಅಂಕಲ್ ಏನು ಅನ್ಕೊಂಡ್ಬಿಟ್ರೆ ಇನ್ನು ಇಷ್ಟೊಂದು ಲೇಟ್ ಟೀಮು ಅಂತ, ಅದಕ್ಕೆ ಫಾಸ್ಟ್ ಬಂದೆ. ಸರಿ ದಾರಿ ತೋರಿಸು ಸೀದಾ ಹೃದಯಕ್ಕೆ. ಸೊ ಗೈಸ್, ಈಗ ಜಸ್ಟ್ ಕಾರ್ನ ಪಾರ್ಕ್ ಮಾಡಿದ್ವಿ. ನಮಗೆ ಮೇನ್ ಬೇಕಾದ್ರೆ ನಂಬರ್, ಈ ನಂಬರ್ ಇಲ್ಲ ಅಂತಂದರೆ ವಾಪಸ್ ಮತ್ತೆ ನಾವು ಹುಡ್ಕಾಡ್ಬೇಕು ಎಲ್ಲಿ ಬಿಟ್ಟಿದ್ದೀವಿ ಕಾರ್ನ ಅಂತ. ನಾನು ಕೈಲಿಕ್ಕೋಬೇಕು ಬ್ಯಾಗ್ನ. ಪೂಕಿ ಬಾಯ್ ಫ್ರೆಂಡ್ ಆಗ್ಬಿಡಿ ನಾನು. ಬಾಯ್ ಫ್ರೆಂಡ್ ಅಲ್ಲ, ಫಿಯಾನ್ಸೆ. ನಿನಗೆ ಫ್ಲೈಟಲ್ಲಿ ಹೋಗ್ಬೇಕಂತ ಅನಿಸ್ತಿದ್ಯಾ ಇವಾಗ? ಹೌದು. ರೈಟ್, ಆದಷ್ಟು ಬೇಗ ನಾವಿಬ್ರು ಎಲ್ಲಾರು ಒಂದು ಕಡೆ ಹೋಗ್ಬೇಕು ಫ್ಲೈಟಲ್ಲಿ. ಬೇಗ, ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಬೇಗ ಅಂದ್ರೆ ತುಂಬ ಬೇಗ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಎಲ್ಲಿ ಹೋಗೋದು ಮತ್ತೆ ನಾವು ಇಬ್ರು ಫ್ಲೈಟಲ್ಲಿ? ಆಯ್ತು ಹೋಗೋಣ. ಯಾವ್ದಾರ ಜಾಗ ಹೇಳಿ, ಚೆನ್ನಾಗಿರೋ ಜಾಗ. ಯಾವ್ದಾದ್ರು ಹೋಗ್ಬೇಕಷ್ಟೇ, ಟ್ರಾವೆಲ್ ಮಾಡ್ಬೇಕಷ್ಟೇ. ಗೈಸ್, ಎಲ್ಲರೂ ಒಂದು ಕಡೆ ಹೋಗ್ಬೇಕು ಗೈಸ್. ಆದಷ್ಟು ಬೇಗ ಪ್ಲಾನ್ ಮಾಡ್ತೀನಿ. ಅಂಕಲ್ ಇವಾಗ ಕಾಫಿ ಕುಡಿತಾ ಇದ್ದಾರೆ. ಟಿ ಶರ್ಟ್ ಚೆನ್ನಾಗಿದೆ. ನಿಮ್ಮ ಸೆಲೆಕ್ಷನಾ? ನೀವು ಕಾಫಿ ಕುಡಿಯಲ್ವಾ? ಕಮ್ಮಿ. ಇವಾಗ ಡ್ಯಾಡಿ ಮತ್ತೆ ನಿಶಾ ಹೋಗ್ತಿದ್ದಾರೆ. ನೀನು ಅವಾಗ ನಮ್ದೇ ಗೊತ್ತಾ, ನಾನು ಹೋಗ್ಬೇಕಿತ್ತು ಫ್ಲೈಟಲ್ಲಿ ಅಂತ. ಸೊ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಲಾ ಇವಾಗ? ಬಿಗ್ ಸರ್ಪ್ರೈಸು, ನಿಂಗೆ ಭಾಳ ಅನ್ಸ್ಬಿಡುತ್ತೆ. ಕೊಡ್ಲಾ? ವೆಯ್ಟ್ ಮಾಡ್ತೀರಾ? ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೀನಿ. ಇನ್ನೇ ತಲೆ ಓಡಿಸ್ತಾರೆ ನೀನು. ಅವ್ರ ಜೊತೆ ನಾನು ಹೋಗೋಕ್ಕಾಗಲ್ಲ. ಅವ್ರ ಜೊತೆ ನಂಗೆ ಕಳ್ಸೋದಿಲ್ಲ ಅವ್ರ ಜೊತೆ ನಿನ್ನ. ಬಟ್ ಒಂದು ಬಿಗ್ ಸರ್ಪ್ರೈಸ್ ನಿನಗೆ ಇವಾಗ ಕೊಡ್ತೀನಿ, ವೆಯ್ಟ್ ಮಾಡ್ತೀನಿ. ಶಾ ಬಾಯ್, ಸಿ ಯು. ಮತ್ತೆ ಯಾವಾಗ ಬರ್ತೀರಾ? ತುಂಬ ಬೇಗ. 3 ತಿಂಗಳ 2 ತಿಂಗಳ? 2 to 3 months. ಇಲ್ಲ, ಅಕ್ಕನ್ ಮಿಸ್ ಮಾಡ್ಕೊಳಲ್ವಾ ಜಾಸ್ತಿ? ಸಸ್ಪೆನ್ಸ್ ಇಡೋಣ ಅದು. ಅಲ್ಲ, ಅಕ್ಕನ್ ಮಿಸ್ ಮಾಡ್ಕೊಳಲ್ವಾ? ಇಲ್ವಾ? ಇಲ್ಲ ಅಂತೆ. ಅಕ್ಕನ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತೆ. ಇಲ್ಲ, ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಿಸ್ ಮಾಡ್ಕೊಳಲ್ಲ. ಅದು ಇಲ್ಲ ಅಂತ. ಜಾಸ್ತಿ ಮಿಸ್ ಮಾಡ್ತಾನೆ. ಹೌದಾ? ಓಕೆ, ಬಾಯ್ ಅಂಕಲ್, ಸಿ ಯು. ಮತ್ತೆ ಸಿಗೋಣ ಬೇಗ. ಸರಿ, ಥ್ಯಾಂಕ್ ಯು ಅಂಕಲ್. ಬಾಯ್ ಅಂಕಲ್. ಸೊ ಅಂಕಲ್ ಮತ್ತೆ ನಿಶಾ ಹೋಗ್ತಿದ್ದಾರೆ. ಇವಾಗ ನಮಗೆ ಸರ್ಪ್ರೈಸ್ ಹೇಳೋ ಸಮಯ ಬಂದಿದೆ. ಸರ್ಪ್ರೈಸ್ ಹೆಂಗ್ ಗೊತ್ತಾ? ಶಾಕ್ ಆಗ್ಬಾರ್ದು, ಓಕೆನಾ?
ಇವಾಗ ನಾವು ಕೂಡ ಫ್ಲೈಟಲ್ಲಿ ಹೋಗ್ತಿದ್ದೀವಿ ಎಲ್ಲಿಗೆ? ಅಹಮದಾಬಾದ್ಗೆ ಮ್ಯಾಚಿಗೆ. ಅದಕ್ಕೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಬೇಕು. ಎಲ್ಲ ಆಗಿದೆ ಆಲ್ರೆಡಿ. ನಿಜ ಎಲ್ಲ ಮುಗ್ದಿದೆ. ನನಗೆ ಗೊತ್ತಿಲ್ಲ. ಪ್ರಾಮಿಸ್ ಎಲ್ಲ ಮಾಡ್ಬಿಡಿ ನೋಡಿ. ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಾಯ್ತು ಮ್ಯಾಚ್ಗೆ. RCB ಮತ್ತೆ GT ಮ್ಯಾಚ್ ಇದೆ ಗೊತ್ತಾ? ಸೊ ಅದಕ್ಕೆ ನಾವು ಇವಾಗ ಅಲ್ಲಿ ಹೋಗ್ತಿದ್ದೀವಿ. ಸೀರಿಯಸ್ಲಿ ನಿಜವಾಗ್ಲು. ನಾನು ನಿಮ್ಮ ಅಮ್ಮಂಗಡೆ ಆಯ್ತು ಅಪ್ಪಂಗಡೆ ಆಯ್ತು. ನೆನ್ನೆ ಫೋನ್ ಹಾಕಿ ಏನು ತಂದಿಲ್ಲ, ಬಟ್ಟೆ ತಂದಿಲ್ಲ, ಏನು ತಂದಿಲ್ಲ. ಏನು ಬೇಕಾದ್ರೆ ಅಲ್ಲೆಲ್ಲ ಕೊಡಿಸ್ತೀನಿ, ತರಗಟ್ಸ್ಕೊಂಡ್ ಅದ್ರ ಬಗ್ಗೆ. ಅಲ್ಲೇನು RCB ಜರ್ಸಿ ಹಾಕೊಂಡು ಹೋಗೋದು ಅಷ್ಟೇ. ನಿಜ ಹೇಳ್ತಿದ್ದೀನಿ. ನಿಜ ಪ್ರಾಮಿಸ್ ಹೋಗ್ತಿದ್ದೀವಿ. ಏನು ಸುಳ್ಳು ಹೇಳ್ತಿಲ್ಲ ಅಮ್ಮ. ಶಾಕ್ ಆಗ್ತಿದೆ. ಪ್ರಾಮಿಸ್ ಹೋಗ್ತಿದ್ದೀವಿ. ಮಮ್ಮಿ ಕಾಲ್ ಮಾಡ್ತೀನಿ. ನಿಮ್ಮ ಅಮ್ಮಂಗೆ ಹೇಳಾಯ್ತು ಆಲ್ರೆಡಿ. ಬೇಕಾದ್ರೆ ಫೋನ್ ಹಾಕಿ ಕೇಳು. ನಿಜ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಕೇಳು. ಬೇಗ ಹೋಗ್ಬೇಕು ಇವಾಗ ಗೈಸ್. ನಾವು ಟರ್ಮಿನಲ್ 2 ಅಲ್ಲಿ ಇದೀವಿ. ಟರ್ಮಿನಲ್ 1 ಹೋಗ್ಬೇಕು. ಇಲ್ಲಿಂದ ಲೇಟ್ ಆಗೋಗ್ಬಿಡುತ್ತೆ. ಈಗ 9 ಫ್ಲೈಟ್ ಇದೆ. ಕೇಳ್ಬೇಕಾರೆ ಆಂಟಿಗೆ. ಹಲೋ ಮಮ್ಮಿ. ಕೇಳು ನೀನೆ. ಆಂಟಿ ನಾವು ಪ್ಲಾನ್ ಮಾಡಿದ್ವಿ. ನಿನ್ನೆ ಫೋನ್ ಹಾಕಿ ಕೇಳಿದ್ನಲ್ಲ ಹೋಗ್ತಿದೀವಿ ಅಂತ ಅಹಮದಾಬಾದಿಗೆ. ओके 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 बाद में कॉल करता हूँ. ओके बाय बाय. ಏನ್ರಿ ನಾವೇನ್ ಸುಳ್ಳು ಹೇಳ್ತೀವೇನ್ರಿ ನಾವು? ಸೋ ಹ್ಯಾಪಿ. ಹೌದಾ? ಹೋಡಾ ಅದೇ ಸರ್ಪ್ರೈಸ್ ನಿನ್ಗೆ. ನಾನು ಅದು ಮುಂಚೆನೆ ಹೇಳ್ಬಿಟ್ಟು ಮಾಡ್ಬಿಟ್ರೆ ಅದಂತ ಚೆನ್ನಾಗಿರಲ್ಲ. ಇಲ್ಲಿ ಕರ್ಕೊಂಡ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಗೊಂದು ಆಸೆ ಇತ್ತು. ಡಿಡಿಟ್ ಸರ್ಪ್ರೈಸ್. ಪಾಪ ನೀವು ಅಮ್ಮ ನಂಗೆಲ್ಲ ಭಯ ಬಿಡ್ತು ಅಂದ್ರೆ ಭಯ ಬಿಡಿತ್ತು. ಪಾಪ ಅದೇ ನೀವು ಅಮ್ಮ ಭಯ ಬಿಟ್ಟಿಲ್ಲ. ಸೊ ಗೈಸ್ ಇವಾಗ ಬನ್ನಿ. ಇವಾಗ ಇಲ್ಲಿಂದ ನಾನು ಟರ್ಮಿನಲ್ 1 ಹೋಗ್ಬೇಕು. ಬೇಗ ಪಟ 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 ಅಂತ ಹೋಗ್ಬೇಕು. ನಾವು 9 ಫ್ಲೈಟ್ ಇರೋದು. ಇವಾಗ ಆಲ್ರೆಡಿ 7 o'clock ಆಗಿದೆ. ರಪ್ಪ ಅಂತ ಹೋಗೋಣ ಇವಾಗ. ಒಂದು ಸಿಕ್ಕಾಬಿಟ್ಟು ಕನ್ಫ್ಯೂಸ್ ಆಗುತ್ತೆ ಗೈಸ್. ಡಿಪಾರ್ಚರು ಮತ್ತು ಅರೈವಲ್. ನಿಮಗೂ ಅದರ ಕನ್ಫ್ಯೂಸ್ ಆಗಿದೆ. ನನಗಂತೂ ಸುಮಾರು ಸಲ ಬಂದು ಗೊತ್ತು ನನಗೆ ಡಿಪಾರ್ಚರ್ ಅಂದರೆ ಹೋಗೋದು, ಅರೈವಲ್ ಅಂದರೆ ಕೆಳಗಿಡಿಯೋದು ಅಂತ. ಬಟ್ ಆದ್ರೂ ಒಂದ್ಸರಿ ನಂಗೆ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇದು ಒಂದ್ಸರಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ತೀನಿ. ಅಲ್ಲೋಗ್ಬೇಕಾ ಇಲ್ಲೋಗ್ಬೇಕು ಅಲ್ಲೋಗ್ಬೇಕಾದ್ರೆ ಒಂದ್ಸರಿ ನಂಗೆ ಕನ್ಫ್ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮಗೂ ಆ ಥರ ಕನ್ಫ್ಯೂಸ್ ಆಗಿದ್ರೆ ತಿಳಿಸಿ. ನೋಡಬಾರ್ದು ಅಂತ ನನ್ನ ಬ್ಯಾಗ್ನ ಕೆಳಗಡೆ ಮುಚ್ಚಿಕ್ಬಿಟ್ಟಿದ್ದೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಬನ್ನಿ. ಏ ನಿಜ ರೀ, ಪ್ರ್ಯಾಂಕ್ ಮಾಡ್ತಿಲ್ಲ ಅಮ್ಮ. ಇಲ್ಲ ಬುಕ್ ಆಗಿ ಟಿಕೆಟ್ಸ್ ತೋರಿಸ್ಲಾ? ಬುಕ್ ಆಗಿರೋದು ತೋರಿಸ್ತೀನಿ ಬನ್ನಿ. ಅಲ್ಲೇ ಡೈರೆಕ್ಟ್ ಆಗಿ ಹೋಗೋಣ. ಜಾಕೆಟ್ ಇದೆ ಎಲ್ಲ ಕಟ್ಸ್ಕೊಂಬಿಡಿ ಬನ್ನಿ. ಹಬ್ಬಾ ಇದನ್ನ ಒಂಥರ ನಂಗೆ ಒಂಥರ ಡ್ರೀಮ್ ಅನ್ಸಿದೆ ಗೈಸ್. ಇದರ ಮ್ಯಾಚಿಗೆ ನಾವಿಬ್ರು ಹೋಗ್ತಿರೋದು ಒಂಥರ ಏನೋ ಡ್ರೀಮ್ ಅನ್ಸಿದೆ. ಅದಕ್ಕೆ ನೋಡ್ರಿ ನಾನು ರೆಡ್ ಹಾಕೊಂಡ್ ಬಂದಿದ್ದೀನಿ. ಶೂನು ಕ್ಲೂನೇ ಸಿಕ್ಕಿಲ್ಲ. ಸೊ ನಂಗೆ ನಿಜ ಹೆಂಗ್ ಫೀಲ್ ಆಗ್ತದೆ ಗೊತ್ತಾ? ನೀವು ಮೆಹಂದಿ ಹಾಕೊಂಡಿದ್ದೀರ ಗೊತ್ತಾ? ಮದುವೆ ನಾವಿಬ್ರಿಗೆ ಮದುವೆ ಹೋಗ್ತಿರೋ ತರ ಫೀಲ್ ಆಗ್ತೈತೆ ನನಗೆ. ಅದೃಷ್ಟ ಹೆಂಗ್ ಗೊತ್ತಾ? ನಿಮ್ಮ ಡ್ಯಾಡ್ದು ಕೂಡ 10 ಗಂಟೆಗೆ ಫ್ಲೈಟ್ ಇತ್ತು. ನಮ್ದು ಕೂಡ 9:15 ಫ್ಲೈಟ್ ಬುಕ್ ಮಾಡಿಸ್ಕೊಂಡೆ. ನಾನೆಲ್ಲ ನೋಡ್ಕೊಂಡು ಅರೇಂಜ್ ಮಾಡ್ಕೊಂಡೆ. ಹೆಂಗ್ ಗೊತ್ತಾ? ಮತ್ತೆ ನಾವು ಬಿಟ್ಟು ಮತ್ತೆ ಮನೆ ಹೋಗಿ ಮತ್ತೆ ಬರಕ್ ಆಗ್ತಿರ್ಲಿಲ್ಲ. ಇಲ್ಲಿ ಬಿಟ್ಟು ಹಿಂಗೆ ಓಡ್ಬೋದಲ್ವಾ? ಅದಕ್ಕೆ ಅದು ಕೂಡ RCB ಮ್ಯಾಚ್ ಇವತ್ತೇ ಇತ್ತಲ್ಲ. ಅದು ಇದ್ದಿದ್ದು ಅದೃಷ್ಟ ನನಗೆ. ಅಪ್ಪ ಒಂಥರ ಏನೋ ಒಂಥರ ಖುಷಿ ಏನೋ ಒಂದು ಪ್ಯಾಂಟ್ ತಂದಿದ್ದೀನಿ ಅಷ್ಟೇ. ನಿಮ್ಗೆ ಕೊಡ್ತೀನಿ. ತಲೆ ಕೆಡ್ಸ್ಕೊಂಡ್ಬಿಡಿ ಬರ್ರಿ ರೀ. ಅಹಮದಾಬಾದಲ್ಲಿ ಕೊಡ್ತೀನಿ. ಇರುತ್ತೆ ಇನ್ನು ತುಂಬಾ ಇರುತ್ತೆ. ಈವ್ನಿಂಗ್ 7 o'clock ಸ್ಟಾರ್ಟ್ ಆಗೋದು ಮ್ಯಾಚು. ಬನ್ನಿ ಲೆಟ್ಸ್ ಗೋ. ವೆಲ್ಕಮ್. ಮತ್ತೆ ಬರ್ತಾರೆ ಇವರೇ ಉಮಾ ಶಂಕರ್ ಅಂತ. ಸೊ ಬುಲೆಟ್ ಟೀಮಿಂದ ಇವ್ರು ಇರೋದು. ನಮ್ಗೆ ಇನ್ನೂ ಅರ್ಧ ಗಂಟೆ ಟೈಮ್ ಇಕ್ಕಿದ್ದು. ಇಡ್ಲಿ ಮತ್ತೆ ಬಿಸಿಬೇಳೆ ಬಾತ್ ತಗೊಂಡಿದ್ದೀವಿ ಗೈಸ್. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವಾಗ. ಬಿಸಿಬೇಳೆ ಬಾತ್ಗೆ ಬೇರೆ ಬೂಂದಿ ಕೊಡ್ತಾರೆ ಓಕೆನಾ? ಇಲ್ಲಿ ನೋಡ್ರಿ ಇಲ್ಲಿ ಚಿಪ್ಸ್ ಕೊಟ್ಟಿದ್ದಾರೆ. ಇದು ಹೆಂಗ್ರಿ ಡಿಫ್ರೆಂಟ್? ಇದು ಅದಾಗೆ ಅದು ಹೆಂಗಂದ್ರೆ ಅದಾಗೆ ಅಂತೆ. ಇವಾಗ ಇದನ್ನ ಹಿಂಗೆ ಪುಡಿ ಮಾಡ್ಕೊಂಡು ತಿನ್ಬೇಕಾ? ಹಾಂ ಕರೆಕ್ಟ್ ಹಿಂಗನಾ? ಹಾಂ ಓಕೆ ಕ್ಲಿಯರ್. ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಇದು. ಚಿಪ್ಸ್ ಹಾಕೊಂಡು ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ. ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಹಾಂ ತೊಗೊಳ್ಳಿ ಮೇಡಮ್. ಕೇಳ್ತೀರಾ ತಗೋಬೇಕು ಫೋಟೋಸ್? ನೀವು ಕೇಳಬಾರ್ದು. ಶೇಕ್ ಆಗ್ತಿದೆ ಏನಕ್ಕೆ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಏನೇನು ಹೇಳ್ರಿ? ಏನಾಯ್ತಾ ಟಿಫನ್ನು? ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ರಾಮೇಶ್ವರ ಎಲ್ಲ ಸೂಪರ್ ಆಗಿದೆ. ಯಾಕೆ ಹೇಳಿ? ನಾನು ನಿಮ್ಗೆ ತಿನ್ಸಿದೆ ಅಲ್ವಾ? ಜಾಸ್ತಿ ಟೇಸ್ಟ್ ನಿಮ್ಗಿನ್ನ. ನಮ್ರತ್ ಅವ್ರು 40K ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. 1200 1300 ಫಾಲೋವರ್ಸ್ ಇದ್ರು. ಮಾಡಿದ್ ಬರೀ ಒನ್ ಡೇಗೆ 40K ಫಾಲೋವರ್ಸ್ 2 ಡೇಸ್ಗೆ. ಯಪ್ಪ ಕ್ರೇಜಿ ಗೈಸ್. ನೀವಂತೂ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಗೊತ್ತಾ? ಸೊ ಇವ್ರು ಯಾರಂತ ನಿಮ್ಗೆ ಗೊತ್ತಿಲ್ಲ. ಬಟ್ ನನ್ನ ವೈಫ್ ಅಂತ ಫಿಯಾನ್ಸೆ ಅಂತ ನೀವು
ಯೋಚನೆ ಮಾಡ್ಕೊಂಡು ಅವ್ರು ನನ್ನ ಫೇನ್ಸ್ ಓಕೆನಾ, ಅವ್ರು ನಿಮಗೂ ಕೂಡ ಅಕ್ಕರೋ ತಂಗಿನೋ ಏನೋ ಅಂದ್ಕೊಂಡು ಫಾಲೋ ಮಾಡಿದ್ರೆ ಗೊತ್ತಾ. ಸೊ ಅದಕ್ಕೆ ಮಚ್ ಲವ್. ಏನಂತ ಅಂತೀರ ನೀವು? ಥ್ಯಾಂಕ್ ಯು ಅಷ್ಟೇ. ಅವರಿಗೆ ಇನ್ನೂ ಗೊತ್ತಿಲ್ಲ ಗೈಸ್, ಇನ್ನೂ ಕ್ಯಾಮ್ರಾ ಮುಂದೆ ಮಾತಾಡೋದು ಇನ್ನೂ ಇದೆಲ್ಲ ಹೊಸದು. ಸೊ ಹಂಗೆ ಹೋಗ್ತಾ 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 ಕಲಿತಾರೆ ಅಲ್ವಾ. ನಮ್ದು ಇದೇ ಫೀಲ್ಡ್, ಕಲಿತಾರೆ ನಾವು ಹೋಗ್ತಾ ಹೋಗ್ತಾ ಕಲಿತೀನಿ ಅಷ್ಟೇ. ಗೈಸ್ ಏನು ನೆಮ್ಮದಿ ನಿದ್ದೆ ಮಾಡ್ತವ್ರೆ ಅಂತಂದ್ರೆ ಚೂರು ಪ್ರೆಗ್ನೆಂಟ್ ಇಲ್ಲ, ಏನು ನೆಮ್ಮದಿ ನಿದ್ದೆ ಮಾಡ್ತಾ ಇರಲ್ಲ. ಎಷ್ಟು ಗಂಟೆಗೆ ಎದ್ದಿದ್ದು ನೀವು ಮನೇಲಿ? ನಾನು ನಿದ್ದೆನೇ ಮಾಡಿಲ್ಲ, 3 o'clock ಗೆದ್ದೆ. ಆಯ್ತು ಮಲ್ಕೊಳ್ಳಿ, ಫ್ಲೈಟ್ ಬಂದಾಗ ಬರ್ತೀನಿ ಓಡೋಗ್ಬಿಡೋಣ ಅವಾಗ. ಗೈಸ್ ಏನು ಬಿಸಿಲು ಇದೆಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಸಾಕಾಗಿದೆ ನೋಡ್ರಿ. ಇಲ್ಲಿ RCB ಫೋಟೋ ಶೂಟ್ ನಡೀತಿದೆ. RCB ಗೆಲ್ತಾರ ಸೋಲ್ತಾರ ಪಕ್ಕನಾ? ಯಾರು ಇವತ್ತು ಮನೆ ಮ್ಯಾಚ್ ಆಗ್ತಾರೆ? ಪಡಿಕಲ್ಲ ನಿಮ್ಗೆ ಕೊಹ್ಲಿ ಹಿಂಗ ನಿಮ್ಗೆ ಗೆಲ್ಬೋದು RCB. ಪಕ್ಕನಾ? ಎಸ್ ಪ್ರೇಮ ಕೊಡಿ. ನಿಮ್ಗೆ ಯಾವ್ದು ಕ್ಲೋಸೆಸ್ಟ್ ದೇವರು, ನಿಮ್ಗೆ ಯಾವ ದೇವ್ರು ನಂಬ್ತೀರ ಜಾಸ್ತಿ ಆ ಮಾಡ್ಕೊಂಡಿದ್ದೀನಿ, ದೇವ್ರಿಗೆ ಜಾಸ್ತಿ ಬೇಡ್ಕೊಡಿ ಇವತ್ತು RCB ಗೆಲ್ಬೇಕು ಅಂತ. ಕೇಳ್ಕೊಂಡಿದ್ದೀನಿ. ಬಟ್ ಅಲ್ಲಿಗೆ ಹೋಗಿ ನೋಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ನೋಡೋಣ ಹಿಂಗಿರುತ್ತೆ ಅಂತ. ಅನಿಸ್ತಿದ್ಯಾ? ಅದೆಲ್ಲ ನಮ್ಮ ಅಪ್ಪ ಮಾಡ್ಕೊಡಿದ್ದು ನನಗೆ. ಅದೆಲ್ಲ ನಮ್ಮದೇ ಗದ್ದೆ ಬೇಜಾರಿ, ಅವನ್ನ ನಮ್ಮದೇ ನಿಜ ಗೊತ್ತೇ ನಿಮಗೆ. ಕರ್ಕೊಂಡು ಹೋಗೋ ಒಂದಿನ ಕರ್ಕೊಂಡು ಹೋಗ್ಬೇಕಾ? ಜಂಪ್ ಮಾಡಿರ್ಲಿಲ್ಲ ಹಂಗೆ ಹಿಂದಗಡೆ ಜಂಪ್ ಮಾಡ್ರಿ. ಅದೇ ನಾ ಸರ್ಪ್ರೈಸ್ ಅಂತ ಕರ್ಕೊಂಡು ಬಂದಿರೋದು. ಸರಿ ನಿಮ್ಮ ಬೇರೆ ಸರ್ಪ್ರೈಸ್ ಇದೆ. ಕಾಯ್ತಾ ಇಲ್ಲ ರೀ ಗೈಸ್, ಇವರು ಕೂಡ ಪಂಚ್ ಕೊಡ್ತಾ ಇದ್ದೆ ಗೈಸ್ ಅವಾಗ ಅವಾಗ. ಮತ್ತೆ ಕರ್ಕೊಂಡು ಬಂದ್ಬಿಟ್ಟು ಜಂಪ್ ಮಾಡಿ ಅಂತ ಅಂದ್ರೆ ಪರವಾಗಿಲ್ಲ, ಒಳ್ಳೆ ಪಂಚ್ ನಂಬರ್ ಅಂತ ಆಗ್ಬಿಟ್ಟವ್ರೆ. ಅಲ್ಲ, ಕ್ಯಾಮ್ರಾ ನೋಡಿದ ತಕ್ಷಣ ಏನು ಮಾತಾಡಬೇಕು ಅಂತಾನೆ ಬರಲ್ಲ ಆ್ಯಕ್ಚುಲಿ. ಗೈಸ್ ಕಾಂಪ್ಲಿಮೆಂಟ್ರಿ ಅಂತ ನಮಗೆ ಕೋಲ್ಡ್ ಕಾಫಿ ಮತ್ತೆ ಕಾಫಿ ಮತ್ತೆ ಚಿಪ್ಸ್. ನೀವು ಡಯಟ್ ಮಾಡ್ಬೇಕಾನೆ? ಬೇಕ್ ಚಿಪ್ಸ್ ಇದು, ಇದು ಬೇಕ್ baked diet. ನಾನ್ ಫ್ರೈ. ನೈಸ್ ಹೋಗಿ ನಾನು ತಿನ್ಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊತೀವಿ. ನೀವು ಮಲ್ಕೊಳಲ್ವಾ? ಇದ್ದೆ ಫುಲ್ ಇದ್ದೆ ಬರ್ತಿಲ್ಲ. ಮಲ್ಕೊಳ್ಳಿ. ಗೈಸ್ ನಾನು ಪ್ರೋಟೀನ್ ಬಾರ್ ಬೇಡ ಅಂದ್ಬಿಟ್ಟು ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡೆ ಗೈಸ್. ಮತ್ತೆ ಮ್ಯಾಗಿ ತೊಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದೆ ತಗೋ ಅಂತ, ನೀ ಕೇಳಲಿಲ್ಲ. ನಾನು ಪ್ರೋಟೀನ್ ಅಲ್ವಾ, ಹೈ ಪ್ರೋಟೀನ್ ಜಿಮ್ಮೆಲ್ಲ ಮಾಡಿದ್ದೀನಿ, ಅದಕ್ಕೆ ಅಂತ ತೊಗೊಂಡೆ. ಬಟ್ ಪ್ರೋಟೀನ್ ತಿಂತಾ ಇರ್ತೀವಿ ಮನೇಲೂ ಕೂಡ, ಯಾಕೆ ಆಚೆ ತಿನ್ನಬೇಕು ಅಂದ್ಬಿಟ್ಟು ಇವಾಗ ಕಪ್ ನೂಡಲ್ಸ್ ತೊಗೊಂಡಿದ್ದೀನಿ, ಚಿಕನ್ ಕಪ್ ನೂಡಲ್ಸ್. ನಿಮ್ಗೆ ಬೇಕಾ? ಕೊಡಲ್ಲ ನಾನು ಆರ್ಡ್ರ್ ನಂದ್ರಲ್ಲಿ ಅರ್ಧ ಮಾಡ್ಕೊಂಡು. ಇದು ಯಾರು ಬೇಕು ತೊಗೊಳ್ರಿ, ನಂಗೆ ಬರ ಇದು ತಿನ್ನೋದೆಲ್ಲ ಇರ್ಬೇಡ ಇದಕ್ಕೆ ಬರ ತಗೊಳ್ರಿ, ರೀ ಮಾಡ್ಕೊಳ್ರಿ, ನಾನು ತಿನ್ಕೊಳ್ಳಿ. ಬಿಟ್ಬಿಡ ಬೀಳ್ಸ್ಬೇಡ್ರಿ ಕೊಡ್ರಿ ರೀ. ಆಯಿತು ಕೊಡ್ರಿ, ನಂತದು ಇಟ್ಕೊಳ್ರಿ. ಬರ ಏನು ಅರ್ಧ ತಿಂದಿದ್ಯಾ ತಾನೇ ನೀನು? ಅರ್ಧ ತಿಂದಿದ್ದೀನಾ? ಇಷ್ಟೇ ತಿಂದಿರೋದು, ಇದು ಫುಲ್ ಹಂಗೆ ಇದೆ. ಬೇಡ, ನಂಗೆ ಸಾಕಾಯ್ತದೆ. ಈಗ ಜಸ್ಟ್ ರೀಚ್ ಆದ್ವಿ ಅಹಮದಾಬಾದ್ ಏರ್ಪೋರ್ಟ್ಗೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಒಂಥರ ಡೀಸೆಂಟ್ ಅಹಮದಾಬಾದ್ ಏರ್ಪೋರ್ಟು. ಹೌದು, ಒಳ್ಳೆ ಒಂದು ಸ್ಲೀಪ್ ಹೊಡೆದಿದ್ದೀವಿ ಗೈಸ್. ರಾಯಲ್ ಫೀಲಿಂಗ್ ಒಂಥರ ಅಂದ್ರೆ ಎಲ್ಲ ನೋಡಿದ್ರೆ ರಾಯಲ್ ಫೀಲಿಂಗ್ ಚೆನ್ನಾಗಿದೆ ಗೈಸ್. ಎಷ್ಟು ಬಿಸಿ ಇದೆ ಗೊತ್ತಾ ಗೈಸ್ ಇಲ್ಲಿ ಅಹಮದಾಬಾದಲ್ಲಿ. ನಾವು ಅನ್ಕೋತೀವಿ ಬೆಂಗಳೂರು ಮೈಸೂರಲ್ಲಿ ಜಾಸ್ತಿ ಬಿಸಿಲು ಅಂತ, ಬಟ್ ಇಲ್ಲಿ ಇದ್ದಿದ್ದು ತುಂಬ ಬಿಸಿಲು. ಒಂಥರ ಹಬೆ ಥರ ಬರ್ತಿದೆ, ಫೇಸ್ ಎಲ್ಲ ಹಂಗೆ ಸ್ಕಿನ್ ಎಲ್ಲ ಬರ್ನ್ ಆಗ್ತಿದೆ. ಬಿಡಿ, ನಾವು ನಮ್ಮ ಸ್ಕಿನ್ ಎಲ್ಲ ಕಪ್ಪಗಿದ್ದು ನಾವೇನು ನಡೀತದೆ. ಬಟ್ ಇವ್ರು ನೋಡಿ ಎಷ್ಟು ಬೆಳ್ಳಗೋರೆ. ನಿಮ್ಗೇನು ಅನಿಸ್ತಿಲ್ಲೇನ್ರಿ? ಬಿಸಿ ಆಗ್ತಿಲ್ವಾ? ಬಿಸಿ ಆಗ್ತಾ ಇದೆ, ಸ್ಕಿನ್ ಎಲ್ಲ ಒಂಥರ ಉರಿತಾ ಇದೆ ನನಗೆ. ಅಪ್ಪ ಸಿಕ್ಕಾಪಟ್ಟೆ ಹೀಟ್ ಇಲ್ಲಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಲಂಚ್ ಮುಗಿಸ್ಕೊಂಡು ನಾವು ಜರ್ಸಿ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗುವ ಸ್ಟೇಡಿಯಮ್ಗೆ. ಅಪ್ಪ AC ಏನೋ ಬೇಕಾಗಲ್ಲಪ್ಪ, ಯಾವಾಗ ತುಂಬ ತಣ್ಣಗಿದೆ. ಸೊ ಗೈಸ್ ಇವಾಗ ನನಗೇನು ಟೆನ್ಷನ್ ಆಗ್ತಿರೋದು ಅಂತಂದ್ರೆ RCB ಇಲ್ಲಿ ಸೋತೋಗ್ಬಿಡ್ತಾರೆ ಅಂತ ಟೆನ್ಷನ್ ಆಗ್ತಿದೆ. ಅದೇ ಬೆಳಗ್ಗೆನೇ ಟೆನ್ಷನ್ ನನಗೆ. ನಾನು ಟಿಕೆಟ್ಸ್ ಬುಕ್ ಮಾಡೋದಾಗಿಂದ ಬ್ರೋ, ನೀನು ಟಿಕೆಟ್ಸ್ ಬುಕ್ ಮಾಡಿದ್ರೆ ನನ್ನ ಟೆನ್ಷನೇ ಅದು. ಇಲ್ಲ RCB ಸೋತೋಗ್ಬಿಟ್ರೆ ಒಂಥರ ಬೇಜಾರಾಗ್ಬಿಡೋದು. ಸೋತ್ರೆ ನೆಕ್ಸ್ಟ್ ಏನು ಅನ್ನೋದು ಯೋಚನೆ ಮಾಡ್ತೀವಿ. ಹೌದು, ಬಟ್ ಏನು ಗೊತ್ತಾ, ಇವಾಗ ಹೆಣ್ಮಕ್ಳು ಬಂದರೆ ಒಂಥರ ಭಾಗ್ಯ ತಂದಂಗೆ ಅಂತ ಹೇಳ್ತಾರೆ ಗೊತ್ತಾ. ಇವಾಗ ನಾವು ಕಪ್ಪೆ ಹೊಡೆದಿರ್ಲಿಲ್ಲ. RCBಯಲ್ಲಿ ಫಸ್ಟು ಕಪ್ ಹೊಡೆದಿದೆ ನಮ್ಮ ಹೆಣ್ಮಕ್ಳು ಹೊಡೆದಾದ್ಮೇಲೆ ನಾವು ಹೊಡೆದಿದ್ದು. ಅದಾದ ನೆಕ್ಸ್ಟು ಅವರೇ ಹೊಡೆದಿದ್ದು. ಇವಾಗ ನೆಕ್ಸ್ಟ್ ನಾವೇ ಹೊಡಿತೀವಿ ಅಂತ ಒಂದು ರೆಕಾರ್ಡ್ ಇದೆ. ಅದೆಲ್ಲ ಪ್ರೆಡಿಕ್ಟ್ ಮಾಡಿದ್ವಿ ಯಾರೊಂದು. ಸೊ ನೋಡಬೇಕು, 2 ಸಲ ಹುಡುಗಿರು ಗೆದ್ದಿದ್ರೆ 2 ಸಲ ನಾವು ಗೆಲ್ತೀವಿ ಅನ್ನೋದು ಆಗಬೇಕು. ಒಳ್ಳೆ ಫೀಲಿಂಗ್ ಇದೆ. ನಂಗಂತೂ ಪಾಸಿಟಿವ್ ಫೀಲ್ ಇರೋದು, ಬಟ್ ಒಂದು ಕಡೆ ಒಂಚೂರು ನೆಗೆಟಿವ್ ಫೀಲ್ ಇದೆ.
ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್ ಫೈನಲಿ RCB ಟಿಕೆಟ್ಸು 3 ಟಿಕೆಟ್ ಸಿಕ್ಕಿದೆ. ವಾವ್ ಗೈಸ್, ಇದು ಬ್ಲಾಕ್ G. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಲಂಚ್ ಮಾಡ್ಕೊಂಬರೋಣ. ಲಂಚ್ ಮಾಡ್ಕೊಂಬಂದೆ, ಅದಾದಮೇಲೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇವತ್ತು ಫೈನಲ್ಸ್ ಅಲ್ವಾ, ಈವೆಂಟ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಒಂಥರ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಮಜಾ ಇರುತ್ತೆ ನೋಡೋಣ. ನೋಡಿ RCB ಮ್ಯಾಚ್ ನೋಡೋದಕ್ಕೆ ನಾವು ಊರಿಗೆ ಬಂದಿದ್ದೀವಿ. ಅದು ಬಿಸಿಲಲ್ಲಿ ಓಡಾಡ್ತಿದ್ದೀವಿ. ಅದು ಇವತ್ತು ಗೆಲ್ಸ್ಕೊಂಡೇ ಕರ್ಕೊಂಬರ್ತಿದ್ದೆ, ಕಪ್ಪು ತೊಗೊಂಡೇ ಬರ್ತೀನಿ ಬೆಂಗಳೂರಿಗೆ, ಅದಂತೂ ಫಿಕ್ಸ್. ಇವಾಗ ಈ ಹೋಟ್ಲು ಹೋಗ್ತಿದ್ದೀವಿ. ಸೊ ನಮ್ಗೆ ಗೊತ್ತಿಲ್ಲ ಹೋಟ್ಲು ಹೆಂಗಿದೆ ಅಂತ, ಬಟ್ ನಮಗೆ ಹೋಟ್ಲಲ್ಲಿ AC ಇದ್ರೆ ಸಾಕು. ಹೋಟ್ಲು ಹೆಂಗಾರ ಇದೆ, AC ಒಳಗೆ ಬಂದಿದ್ದೀವಿ. ಹಬ್ಬ ತಣ್ಣಗೈತಪ್ಪ ಇಲ್ಲಿ. ಸೊ ಗೈಸ್, ಇವಾಗ ನಾವು ರೋಟಿ ಆರ್ಡರ್ ಮಾಡ್ಕೊಂಡಿದ್ವಿ, ಮತ್ತು ಕೋಲಾಪುರಿ ಆರ್ಡರ್ ಮಾಡ್ಕೊಂಡಿದ್ವಿ, ಆ್ಯಂಡ್ ಬಿರಿಯಾನಿ ಕೂಡ ವೆಜ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ನೀಟಾಗಿ ಬ್ಯಾಟಿಂಗ್ ಮಾಡಿ ನಮ್ಗೆ ಸಿಗ್ತೀನಿ. ಈಗ ನಾವು ಊಟ ಮುಗಿಸ್ಕೊಂಡು RCB ಜರ್ಸಿ ಹಾಕೊಂಡು ಮ್ಯಾಚ್ ನೋಡೋದಕ್ಕೆ ಹೋಗ್ತಿದ್ವಿ. ನಮ್ಮ ಜರ್ಸಿ ಸಕ್ಕದ ಕಾಣಿಸ್ತೀಯ, ನಮ್ಗೇನು RCB ಜರ್ಸಿಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಇನ್ನೊಂದು ಸರ್ಪ್ರೈಸ್ ಇದೆ, ನಿಮ್ಗೆ ಹೇಳಿದೆ ಗೊತ್ತಾ? ಅಲ್ಲಿ ತೋರಿಸಿ, ಇನ್ನೊಂದು ಸರ್ಪ್ರೈಸ್ ಅಲ್ಲಿ ತೋರಿಸಿ. ನಂಗೆ ಬ್ಯಾಕ್ ಟು ಬ್ಯಾಕ್ ಸರ್ಪ್ರೈಸಸ್ ನನಗೆ ಅಲ್ವಾ? ಗುಜರಾತ ಇಲ್ಲಾಂದ್ರೆ ಬೆಂಗಳೂರು ಗೊತ್ತಾಗ್ತಿಲ್ಲ ಗೈಸ್. ಎಲ್ಲ ಕಡೆ ಬರೀ ನೋಡ್ರಿ ಕಾಣಿಸ್ತಿರೋದೇ RCB ಜರ್ಸಿ. ಗುಜರಾತ್ ಡ್ರೆಸ್ಸೇ ಕಾಣಿಸ್ತಿದೆ ನೋಡ್ರಿ, ಎಲ್ಲಿ ನೋಡ್ರಿ ಬರೀ RCB ಪ್ಲೇಯರ್ಸೇ ಕಾಣಿಸ್ತಿರೋದು. RCB ನೋಡ್ರಿ, ಎಲ್ಲ ಕಡೆ RCBನೇ. ಇಲ್ಲೂ ಕೂಡ RCB ಜರ್ಸಿ, ಅಲ್ಲೂ ಕೂಡ RCB ಜರ್ಸಿ, ಎಲ್ಲೂ ನೋಡಿದ್ರು ಬರೀ RCBನೇ ಕಾಣಿಸ್ತಿದ್ದಾರೆ. ನಾವು ಬಂದಿರೋದು ಗುಜರಾತ್ ತಾನೆ, ಗುಜರಾತಲ್ಲಿ ಕೂಡ RCB ಫ್ಯಾನ್ಸ್. ನಮ್ಗೆ ಬೆಂಗಳೂರಿಗಿರೋ ತಾಕತ್ತಾವೆಲ್ಲ ನೋಡಲ್ಲಿ, ಅಲ್ಲೆಲ್ಲ ಫುಲ್ಲು ಗ್ಯಾಂಗ್ಗೆ RCB. ಆ ಕಡೆ ಎಲ್ಲಿ ನೋಡಿದ್ರು RCBನೇ. ಗುಜರಾತ್ ಎಲ್ಲೋ ಒಂದು 2-3 ಕಡೆ ಅಷ್ಟು ನೋಡ್ತಿರೋದು. ಅವಾಗ ನಾನು 2-3 ಕಡೆನೂ ನೋಡಲಿಲ್ಲ ನಾನು. ಸೊ ಗೈಸ್, ಇವಾಗ ಇಲ್ಲಿಂದ ಸ್ಟೇಡಿಯಂಗೆ ಒಂದು 2 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಗಾಡಿಗಳು ಬಿಡಲ್ಲ, ಅದಕ್ಕೆ ನಾವು ಕ್ಯಾಬಿಂದ ಕೆಳಗೆ ಇಳ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಒಳ್ಳೆ ಸರ್ಪ್ರೈಸ್ ಇದೆ, ನಿಮಗೂ ಇದೆ, ನಿಮಗೂ ಸರ್ಪ್ರೈಸ್ ಇದೆ ಒಂದು. ಗಾಯ್ಸ್ ಕ್ರೌಡ್ ನೋಡಿ ಗೈಸ್ ಹೆಂಗಿದೆ ಇಲ್ಲಿ. ಅಯ್ಯೋ 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 ರಾಮ, ಫುಲ್ ಕ್ರೌಡು. ವರ್ಲ್ಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಬೇರೆ ಇದು, ಅದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೋಡ್ರಿ. ಇಲ್ಲಿ ಏನು ಜನ ಬಂದಿದ್ದಾರೆ. ಮುಂದಗಡೆ ಏನೋ ಕಾಣಿಸ್ತಾ ಇಲ್ಲ ನನಗೆ, ಮುಂದಗಡೆ ಏನೋ ಕಾಣಿಸ್ತಾನೆ ಇಲ್ಲ, ಫುಲ್ ಕ್ರೌಡು. ಗೈಸ್ ಈಗ ಸ್ಟೇಡಿಯಂ ಒಳ್ಳೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅವತ್ತು ಕ್ರೌಡ್ ಹಿಂದಗಡೆ ಹೆಂಗಿದೆ ಅಂತ ನಾವಿಬ್ರು ಇಲ್ಲಿದ್ದೀವಿ. ಒಳಗಡೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗೈಸ್. ಅಪ್ಪ ಶೆಕೆ ಇಳೀತಿದೆ ಬಾಡಿಯಲ್ಲಿ. ಒಂದು ರೌಂಡ್ ಮಳೆ ಬಂದು ಹೋದ್ರೆ ಚೆನ್ನಾಗಿರುತ್ತೆ ಇವಾಗ. ಹೌದು ಅಲ್ವಾ? ಬೇಡ, ಸುಮ್ಮನೆ ಮ್ಯಾಚ್ ತಪ್ಪಾಗ್ಬಿಡುತ್ತೆ. ಅಲ್ಲೊಂಡೆ ಗೈಸಿಲ್ಲ, ಯಾರೋ ಗುಜರಾತ್ ಟೀಮು CSK ಕ್ಯಾಪ್ ಹಾಕೊಂಡ್ಬಂದವಳೆ. ಎಂತ ನಮ್ಗೆ ಫುಲ್ ನೋಡಪ್ಪ. ನಾನು ಇಷ್ಟು ಕ್ರೌಡಲ್ಲಿ ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ಬಂದಿರೋದು ಲೈಫಲ್ಲಿ. ನೋಡಿದ್ರಾ RCB ಅಂತಂದ್ರೆ ಹಂಗೆ. ಬಾಬಾ ಹೇಳಿ ಗೈಸ್, ಇಲ್ಲಿ ನೋಡಿ ಮನೆಯವರೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೇಫ್ಟಿ ಲಾಕರ್, ನಮಗೇನು ವ್ಯಾಲ್ಯೂಬಲ್ ಐಟಮ್ ಉಳಿದ್ರೆ ಇಲ್ಲಿ ಎಲ್ಲ ಕೊಟ್ಟು ಹೋಗ್ಬೋದು. ನೋಡ್ದ ಎಲ್ಲ ಹೆಂಗೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನೋಡಿದೆ, ನಾವು ಈ ಥರ ಬಿಸ್ನೆಸ್ ಮಾಡ್ಬೇಕಲ್ಲ. ಸ್ಟೇಡಿಯಂ ಆಚೆ ಕಡೆ ಅದನ್ನು ಎಲ್ಲರೂ ಬಂದು ಕೊಟ್ಕೊಂಡು ಹೋಗ್ತಾರೆ. ಒಬ್ರಿಗೆ 100 ರೂಪಾಯಿ ಆದ್ರೂ 1 ಲಕ್ಷ ಬಂದ್ರೆ ಎಷ್ಟು ಜನ ಎಷ್ಟಾಯ್ತು? ಒಳ್ಳೆ ಬಿಸ್ನೆಸ್. ಒಂದು 4 ಕಿಲೋಮೀಟರ್ ನಡ್ಕೊಂಡು ಸ್ಟೇಡಿಯಂ ಹತ್ರ ಬಂದಿದ್ದೀವಿ. ನರೇಂದ್ರ ಮೋದಿ ಸ್ಟೇಡಿಯಂ ಇದು. ದ ಬಿಗ್ ಸ್ಟೇಡಿಯಂ ವೈಸ್, ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಸ್ಟೇಡಿಯಮ್ಮು. 1,36,000 ಸೀಟ್ಗಳಿದ್ದಾವೆ. 1,36,000 ಸೀಟ್ಗಳಿದ್ದಾವೆ ಒಳಗಡೆ. ತುಂಬ ದೊಡ್ಡ ಸ್ಟೇಡಿಯಮ್ಮು ನರೇಂದ್ರ ಮೋದಿ ಅವ್ರಿಗೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲಿ ನೋಡಿದ್ರು ರೆಡ್ ಕಾಣಿಸ್ತಿದೆ ಗೈಸ್, ಅದು ನಂಗೆ ಖುಷಿ ಆಗ್ತಿರೋದು. ಸರ್ ನಾನು ಹಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಗೊತ್ತಾ? ಆ ಸರ್ಪ್ರೈಸ್ ಇದ್ದಾನೆ. ವಾ, ಏನಿದು? ಇದನ್ನ ನಾವು ನ್ಯೂ ಮೈಕ್ರೋ ಸೀರೀಸು. ಓಕೆ. ಸೊ ಬುಲೆಟ್ ಆಪಲ್ ಬರುತ್ತೆ, ಕಿಟ್ ಬಾಯ್ ಟು ಕ್ರಿಕೆಟ್ ಕಿಂಗ್ ಅಂತ. ವಾವ್. ಸೊ ಗೈಸ್, ನೀವು ಕೂಡ ಈ ಸೀರೀಸ್ನ ನೋಡಬೇಕು ಅಂತಂದ್ರೆ ಬುಲೆಟ್ ಮೈಕ್ರೋ ಡ್ರಾಮಾದಲ್ಲಿ ನೋಡ್ಬೋದು. ಆ್ಯಂಡ್ ಮಿಸ್ ಮಾಡಬೇಡಿ, ಈ ಮ್ಯಾಚ್ ಮುಗಿಸ್ಕೊಂಡು ನಾನು ನಮ್ಮನ್ನ ತೋರಿಸ್ತೀನಿ. ಸೊ ನೀವು ಕೂಡ ನೋಡಿ, ಓಕೆನಾ? ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ನಂಬಾ. ದೊಡ್ಡದಾಗಿದೆ ನೋಡಿ ಸ್ಟೇಡಿಯಂ ಇದು. ನಮ್ಗೆ ಹೆಂಗಿದೆ ಸ್ಟೇಡಿಯಮ್ಮು? ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಯಪ್ಪ, ಹೆವಿ ದೊಡ್ಡ ಸ್ಟೇಡಿಯಂ ಇದಂತೂ ಕ್ರೇಜಿ ಆಗಿದೆ ಮಾತ್ರ. ಸೊ ನಮ್ಮ ಸ್ಟ್ಯಾಂಡ್ ಬಂದ್ಬಿಟ್ಟಿದ್ದಾನೆ. ಸೊ ಬನ್ನಿ, ಇವಾಗ ಒಳ್ಳೆ ವ್ಯೂ, ನಮ್ಗೆ ಒಳ್ಳೆ ವ್ಯೂ ಸಿಕ್ಕಿದೆ. ಆ್ಯಕ್ಚುಲಿ ನೋಡ್ರಿ, ಒಳ್ಳೆ ವ್ಯೂ ಸಿಕ್ಕಿದೆ ನಮಗೆ. ಮೇಲ್ಗಡೆ ಹೋಗ್ಬಿಟ್ರೆ ನಮ್ಗೆ ಚೆನ್ನಾಗಿ ಸಿಕ್ತಿರ್ಲಿಲ್ಲ, ಬಟ್ ಇಲ್ಲಿ ನಾವು ಕರೆಕ್ಟ್ ವ್ಯೂ ಇದು, ಪರ್ಫೆಕ್ಟ್ ಅಲ್ಲ. ಅದು ಪ್ಲೇಯರ್ ಬರ್ತಾರೆ ನೋಡಿ ಗೈಸ್. DK
ಇಲ್ಲಿ ವೆಂಕಟೇಶ್ ಅಯ್ಯರ್ ಇಲ್ಲವ್ರೆ. ಪಡಿಕಲ್ಲು ಪ್ರಾಕ್ಟೀಸ್ ಮಾಡ್ತಾರೆ ಎಲ್ರು ಇವಾಗ. ಗೈಸ್ ಎಲ್ಲರೂ ಒಂದು ರೌಂಡ್ ಎದ್ದು ನಿಂತ್ಕೊಂಡು ನೋಡ್ತಾರೆ ಗೈಸ್, ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಕೊಹ್ಲಿ ಬಂದಿದ ತಕ್ಷಣ. ಏನು ಆರಾಗುರು ಕೊಹ್ಲಿಗೆ, ಕ್ರೇಜಿ ಅಪ್ಪ. ಏನು ಡ್ರೈವ್. ಡಿವಿಲಿಯರ್ಸ್ ಮತ್ತೆ ಕೊಹ್ಲಿ ಇಬ್ರು ಜಗಳ ಆಡ್ತಾರೆ ನೋಡ್ರಿ ಅಲ್ಲಿ. ಇಲ್ಲ ಜಗಳ ಆಡ್ತಾರೆ, ಫ್ರೆಂಡ್ಶಿಪ್ ಗೈಸ್. ಏನು ಆರ ಇತ್ತು ಗೊತ್ತಾ ಇವರಿಬ್ಬರದ್ದು ಮಾತ್ರ. ಒಂದು ಟೈಮಲ್ಲಿ ಸಖತ್ ಆರ ಇತ್ತು. ಅವ್ರು ರೂಲ್ ಮಾಡ್ತಿದ್ರು ನಮ್ಮ RCB ಮುಂಚೆ. ಸೊ ಗಾಯ್ಸ್ ಇವಾಗ ಟಾಸ್ ಆಗ್ತಾ ಇದೆ ನೋಡಿ, ಟಾಸ್ ಆಗ್ತಿದೆ ನೋಡೋಣ. ಗಾಯ್ಸ್ RCB ಗೆಲ್ಬೇಕು, ಟಾಸ್ ಬೌಲಿಂಗ್ ತಗೊಬೇಕು. ಟಾಸ್ ಸಿಂಗರ್ ಹೊಡ್ಕೊಳ್ಳಿ. ಬಂತು, ಕಾರ್ ಬಂತು. ಇಲ್ಲಿ ನೋಡಿ ಗೈಸ್, ಇಲ್ಲಿ 7 ಗಂಟೆ ಆಗ್ಬೇಕು ನೋಡಿ. ಬೆಳಗ್ಗೆ ಹೆಂಗಿದೆ ಟಾಸು. ನಾವೇ ಗೆದ್ವಿ ಗೈಸ್, ಪಕ್ಕ ನಾವೇ ಗೆದ್ವಿ, ಮುಗೀತು ಫಿಕ್ಸ್, ನಾವೇ ಗೆದ್ವಿ. RCB ಗೆಲ್ಲುತ್ತೆ. ಎಂತ ಎಂಟಿ ಗೈಸ್, ವೆರಿ ಗುಡ್. ಸಣ್ಣಗಿದೆ. ಗೈಸ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಏನೋ ಅರ್ಥನೇ ಆಗ್ತಿಲ್ಲ. ಹೆಂಗೆ ಗೊತ್ತಾ, ಇವಾಗ ಅವರು GT ಅಂತ ಇದ್ದಾರೆ, ಬ್ಯಾಟಿಂಗ್ ಮಾಡ್ತಾರೆ ಗೊತ್ತಾ. ಅವ್ರು ಏನಾದರೂ 6 ಹೊಡೆದ್ರೆ ಕಿಚ್ಬಾರ್ದು, 4 ಹೊಡೆದ್ರೆ ಕಿಚ್ಬಾರ್ದು, ಔಟ್ ಆದರೆ ಕಿಚ್ಬೇಕು. ಔಟು ಸರಿನಾ? ಅರ್ಥ ಆಯ್ತಾ ಇವಾಗ? ನಾವು 6 ಹೊಡೆದ್ರೆ ಕಿಚ್ಬಾರ್ದು ನಾವು, ಗೊತ್ತಾ? ಹಾಯ್ ಥ್ಯಾಂಕ್ ಯು ಬ್ರೋ. ನಿಮ್ಗೆ ಹೇಳಿದ್ರೆ ವಿಕೆಟ್ ಬೀಳುತ್ತೆ ಅಂತ. ಪಕ್ಕ ಬ್ರೋ, ಪಕ್ಕ ಬೀಳ್ತಾರೆ. ವಿಕೆಟ್ ಬಿತ್ತು. ಸೊ ಗೈಸ್ ಇವಾಗ ಸ್ಕೋರ್ ಬಂದ್ಬಿಟ್ಟು 56, 3 ವಿಕೆಟು, 8 ಓವರ್ ಆಗಿದೆ. ಸೊ ನನ್ನ ಪ್ರೆಡಿಕ್ಷನ್ ಬಂದ್ಬಿಟ್ಟು 150 ಇಲ್ಲ 160, 170 ಒಳಗಡೆ ಹೊಡಿತಾರೆ ನನ್ನ ಪ್ರಕಾರ. ಆಲ್ ಔಟ್ ಆಗ್ತದೆ ಅನ್ಕೋತೀನಿ, ಬಟ್ 170 ಲಾಸ್ಟು. ನೋಡೋಣ, ಪ್ರೆಡಿಕ್ಷನ್ ಫುಲ್ ಆಗೋದು ಇದಾಗ ನೋಡೋಣ. ಮತ್ತೆ 1 ವಿಕೆಟ್ ಬಿತ್ತು ಗಾಯ್ಸ್. ಹಿಂಗೆ ಆಡ್ಬಿಟ್ರೆ ಆರಾಮಾಗಿ ಕಪ್ಪೆಗೊಂಡು ಬೆಣ್ಣೆ ಕೊಟ್ಟಾಗ ನಮ್ಗೆ ಗಾಯ್ಸ್. ಇನ್ನೂ 1 ವಿಕೆಟ್ ಬಿತ್ತು. ಬಾಬಾ ಟಾಟಾ ಸಿಯೋ ಪಾಪ ಗಾಯ್ಸ್. GT ಫ್ಯಾನ್ ಬೇಜಾರಾಗ್ಬಿಟ್ಟವನೆ, ವಿಕೆಟ್ ಮೇಲೆ ವಿಕೆಟ್ ಬಿಟ್ಟು ಕೊಹ್ಲಿ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ನಮ್ಮ ಸ್ಥಳದಲ್ಲಿ ಎಲ್ಲರೂ ಕಿರ್ಚಾಡ್ತವ್ರೆ, ಕೊಹ್ಲಿ ಅಂತ. ಬಿಕಾಸ್ ಕೊಹ್ಲಿ ಇಸ್ ಯಾರ್ 155 ಟಾರ್ಗೆಟ್ ಆರಾಮಾಗಿ ಹೊಡಿತೀವಿ. ಒಂದು 15-16 ಓವರ್ ಹೊಡಿತೀವಿ. ನಾವೇ ಗೆಲ್ಲೋದು ಫಿಕ್ಸು, ಪಕ್ಕ ಫಿಕ್ಸು ಗೈಸ್. ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ನೋಡ್ರಿ. ಎಷ್ಟು ಜನ ಬರ್ತಾನೆ ಇದ್ದಾರೆ ನೋಡಿ. ಎಷ್ಟು ಜನ ಬರ್ತವ್ರೆ ಯಪ್ಪ ನೋಡಿ ಗೈಸ್. ಇಲ್ಲಿ ಎಷ್ಟು ಜನ ಬರ್ತವ್ರೆ ಅಲ್ಲಿ ಗೈಸ್. ಕ್ರೇಜಿ ಆಗಿದೆ. ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ನೋಡುವ ಹೆಂಗ್ ಕೊಡ್ತಾರೆ ಅಂತ. ಎಲ್ಲ ಫ್ಲಾಶ್ ಹಾಕೊಂಡವ್ರೆ. ಏನು ಕಾಣಿಸ್ತೀವಿ ಸ್ಟೇಡಿಯಂ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಿದೆ. ನಮಗೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಇಂದು
So nice stadium full of stars. ವಾರೆ ವಾಹ್. ಓ ವಾವ್ ಇದೆ ಗಾಯ್ಸ್. ಅಲ್ಟಿಮೇಟ್ ಆಗಿದೆ ಗೈಸ್. ವಾವ್ ಕಲರ್ಫುಲ್. ವಾರೆ ವಾಹ್. ಕ್ರೇಜಿ. ಗೈಸ್ ಹ್ಯಾಟ್ಸ್ ಆಫ್ ಸಕ್ಕತ್ತಾಗಿ ಮಾಡಿದ್ರು. ಒಂದು ರೌಂಡ್ ಕಲರ್ ಕಣ್ಣೆಲ್ಲ ಕಲರ್ ಆಗಿ ವೈಟ್ ಆಯ್ತು ಮತ್ತೆ Ultimate show. ಅಲ್ವಾ? ಸಕ್ಕತ್ತಾಗಿ ಮಾಡಿದ್ರು. ಅಲ್ಟಿಮೇಟ್. ಇವಾಗ RCB ಬ್ಯಾಟಿಂಗ್ ಬಂದರು. ಇವಾಗ RCB ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಬಾಲ್ ಏನಾಗುತ್ತೆ ಅಂತ ನೋಡಿ ಗೈಸ್ ಯಾವ ಥರ ನೋಡೋಣ. ಕೊಹ್ಲಿ ಫಸ್ಟ್ ಬಾಲ್ ಏನು ಮಾಡ್ತಾರೆ ಕೊಹ್ಲಿ ಅವರು? ಅಯ್ಯೋ ಅಲ್ಲೇ ಐತೆ. ಸಿಂಗಲ್ ಹೊಡಿತಾರೆ ಆರಾಮಾಗಿ ಆಡಬೇಕು ಅವರು. ಆಡಾಗೆ ರಬ ಅಂತ ಹೊಡಿತಾನೆ ಅವನೇ ಗೈಸ್. ಕೊಹ್ಲಿ ಕಮಾನ್. ಇನ್ನೊಂದು ಡೇಟು ಕೊಹ್ಲಿ ಅವ್ರು ಇನ್ನೊಂದು ಡೇಟ್ ಹೊಡೀರಿ. ಕಮಾನ್ ಕೊಹ್ಲಿ ಅವ್ರೆ ಹೊಡೀರಿ. ನೋಡಿ ಗೈಸ್ ಇಲ್ಲಿ ಫೋರು ನನ್ನ ಪ್ರಕಾರ ಈ ಬಾಲ್ ನೆಕ್ಸ್ಟ್ ಬಾಲ್ 6 ಆಗುತ್ತೆ ಅನ್ಕೋತೀನಿ. ಪಕ್ಕಾ 6 ಹೋಗುತ್ತೆ. ಕೊಹ್ಲಿ ಕಮಾನ್ ಕೊಹ್ಲಿ. ಗೈಸ್ ಈ ಬಾಲ್ 4-6 ಅಯ್ಯೋ ಛೇ. ಇವನು ಮಾತ್ರ ಒಳ್ಳೆ ನಮಗಂತೂ ಒಳ್ಳೆ ಎಂಟರ್ಟೈನ್ ಮಾಡ್ತಾವನೆ. ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿ ಎಂಟರ್ಟೈನ್ ಮಾಡ್ತಾವನಲ್ಲ. ಕಮಾನ್ ಮಗ ಆಡ. ಕೊಹ್ಲಿ 50 ಗೈಸ್. ಕೊಹ್ಲಿ ಎಲ್ಲರೂ ಸ್ಟ್ಯಾಂಡಿಂಗ್ ಆವೇಶನ್ ಮಾಡ್ತಾರೆ ಗೈಸ್. ಕ್ರೇಜಿ ಕಮಾನ್. 25 ಬಾಲ್ 52 ಗೈಸ್. ಸೂಪರ್ ಗೈಸ್. cheer up. ಕೊಹ್ಲಿ. I can see the fingers on the side of the ball. Some part of the ball is touching the ground. Guys, finally ಕಪ್ ನಮ್ದೇ. ಗೆದ್ದಾಯ್ತು. ಬರ್ಲಿಕ್ಕೆ ಇದೆ ಕಪ್ ನಮ್ದೇ. ಗೈಸ್ ಫೈನಲಿ RCB ಕಪ್ ಗೆದ್ದಾಯ್ತು. ಆ್ಯಂಡ್ ನಾನು ಮತ್ತೆ ನಮ್ರತ ಇಬ್ರು ಬಂದಿದ್ದು ಖುಷಿ ಆಯ್ತು ನಮಗೆ. ಎಲ್ಲಿ ಸೋತೋಗ್ಬಿಡ್ತದೆ ಭಯ ಆಗ್ಬಿಟ್ಟಿತ್ತು. ನಮ್ರತ ಫಸ್ಟ್ ಟೈಮ್ ಸ್ಟೇಡಿಯಂ ಬಂದು ನೋಡಿದ್ದು. ಸೊ ಫಸ್ಟ್ ಟೈಮ್ ಬಂದು ನೋಡಿದಾಗ ಗೆದ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ? ತುಂಬಾ ಚೆನ್ನಾಗಿತ್ತು. ಕ್ರೇಜಿ ಲಕ್ಕಿಯಸ್ಟ್ ಗರ್ಲ್ ಗೈಸ್ ಇವಳು. ಸೊ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಿಕ್ಕಾಬಿಡ ಖುಷಿ ಆಗ್ತಿದೆ. ಸೊ ವುಮೆನ್ಸ್ ಕೂಡ 2 ಸರಿ ಕಪ್ ಹೊಡೆದ್ರು, ಮೆನ್ ಕೂಡ 2 ಸರಿ ಕಪ್ ಹೊಡೆದಿದ್ದೀವಿ. ಸಾರ್ಥಕ ಗೈಸ್. ಇಷ್ಟು ದೂರ ಬಂದು ಈ ಕ್ರೌಡ್ ಮಧ್ಯೆ ಈ ಶೆಕೆಲಿ ಕೂತ್ಕೊಂಡು ಇಕ್ಕಟ್ಟು ಮಾಡ್ಕೊಂಡು ಬಂದಿದ್ದು ಒಂಥರ ಗೂಸ್ ಬಂಪ್ಸ್. ಆ್ಯಂಡ್ ಕೊಹ್ಲಿ ಅವ್ರು ಮಾತ್ರ ಏನು ಆಡಿದ್ರು ಗೊತ್ತಾ, ಲಾಸ್ಟ್ ಕೊನೆ ತನಕ ನಿಂತ್ಕೊಂಡು ಆಡಿದ್ದಾರೆ ಗೈಸ್. ಹ್ಯಾಟ್ಸ್ ಆಫ್. ಸೊ ಇವಾಗ ಏನು ಕತೆ? ಊಟ ಮಾಡಬೇಕು ಗೈಸ್. ಇವಾಗ ಟೈಮ್ ಬೇರೆ ಆಗೋಯ್ತು. ನಮಗೆ ಫ್ಲೈಟ್ ಬೇರೆ ಇದೆ ವಾಪಸ್ ಬೆಂಗಳೂರಿಗೆ. ಸೊ ಊಟ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಫ್ಲೈ ಮಾಡಬೇಕು. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಲ ಕಪ್ಪು ನಮ್ದೇನೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಎಷ್ಟು ಸಿಗ್ತಾನೆ ನೋಡ್ತಾ ಇರಿ. ಸೈನಿಂಗ್ ಆಫ್. ಬಾಯ್ ಮಾಡ್ಬಿಡು. ಬಾಯ್.